ಇದು ಭಾನುವಾರ ಬೆಳಗ್ಗೆ 8:30 ಆಗಿದೆ. ನಾನು ನಮ್ಮ ಮನೆಯವರು ಇಶಾನಿಗೆ ಒಂದು ರೌಂಡ್ ಹೊರಗಡೆ ಕರ್ಕೊಂಡು ಹೋಗೋಣ, ಸ್ಕೂಟ್ರಲ್ಲಿ ಅವಳನ್ನ ಸುತ್ತಾಡ್ಸೋಣ ಅಂದ್ಬಿಟ್ಟು ಸ್ವಲ್ಪ ಒಂದು 3 ಕಿಲೋಮೀಟ್ರ್ವರೆಗೂ ಹೊರಗಡೆ ಹೋಗಬೇಕು ಸ್ಕೂಟ್ರಲ್ಲಿ. ಇವಾಗ ತರಕಾರಿನೂ ತಗೊಂಡು ಹಾಗೆಯೇ ಹೊರಗಡೆ ಬ್ರೇಕ್ಫಾಸ್ಟ್ ಇಡ್ಲಿ ವಡೆ ಮತ್ತು ಕಾಫಿ ಇಷ್ಟೆಲ್ಲ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಇವಳು ಸ್ವಲ್ಪ ಓಡಾಡಿಸ್ಕೊಂಡು ಅವಳಿಗೂ ಒಂಥರ ಖುಷಿ ಆಗುತ್ತೆ. ಹೊರಗಡೆ ಜನ ಗಾಡಿಗಳು ಟ್ರಾಫಿಕ್ ಎಲ್ಲ ನೋಡ್ತಾಳೆ. ಆಮೇಲೆ ನಾನು ನಮ್ಮ ಇಶಾನಿನ ವಾಕಿಂಗ್ ಅಂತ ಜಾಸ್ತಿ ಹೊರಗಡೆ ಕರ್ಕೊಂಡು ಹೋಗಲ್ಲ, ಏಕೆಂದರೆ ಬೀದಿ ನಾಯಿಗಳೆಲ್ಲ ಇರುತ್ತಲ್ವ, ಬೊಗಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಂದ್ಬಿಟ್ಟು ಏನಾದರೂ ಕಚ್ಬಿಟ್ರೆ ಅಂತ ನನಗೆ ಭಯ. ಅದಕ್ಕೋಸ್ಕರ ನಾನು ಇಶಾನಿನ ಎಲ್ಲೂ ಹೊರಗಡೆ ಅಷ್ಟೊಂದು ಜಾಸ್ತಿ ಕರ್ಕೊಂಡು ಹೋಗಲ್ಲ. ಅದು ಮಗು ಥರ ಅಲ್ವಾ, ಅದಕ್ಕೇನಾದರೂ ಇಂಜುರಿ ಆದರೆ ನನಗೆ ಆಮೇಲಿಂದ ತುಂಬಾ ನನಗೆ ಮನಸ್ಸಿಗೆ ನೋವಾಗುತ್ತೆ. ಒಂಥರ ನಾನೇ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ. ನನ್ನಿಂದ ಇದಕ್ಕೆ ತೊಂದರೆ ಆಯ್ತಲ್ಲ, ನನ್ನಿಂದ ಅನ್ನೋ ಥರ, ನಾನು ಕಾರಣ ಅನ್ನೋ ಥರ ನನಗೆ ಗಿಲ್ಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಬೇಡ, ಅಷ್ಟೊಂದು ರಿಸ್ಕ್ ತಗೊಳ್ಳೋದು ಬೇಡ ಅಂತ ನೋಡಿ ತರಕಾರಿ ಎಲ್ಲ ತಗೊಂಡು, ಇಲ್ಲಿ ತರಕಾರಿ ತಗೊಳ್ಳೋದು ನಾವು ಸ್ಕೂಟ್ರಲ್ಲೇ ಕರ್ಕೊಂಡು ಬಂದ್ವಿ. ನಮ್ಮ ಮನೆಯವರು ಅವಳನ್ನ ಇಲ್ಲಿ ಓಡಾಡಿಸ್ತಾ ಇದ್ದಾರೆ. ನೋಡಿ ಚೆನ್ನಾಗಿದೆ ಜಾಗ. ಆಮೇಲೆ ಬೆಳಗ್ಗೆ ಸಂಡೇ ಸ್ವಲ್ಪ ಖಾಲಿನೇ ಇರುತ್ತಲ್ವ ರೋಡೆಲ್ಲ, ಅವಳನ್ನ ವಾಕ್ ಮಾಡಿಸ್ತಾಯಿದ್ರು, ಓಡಾಡ್ತಾಯಿದ್ಲು, ಎಂಜಾಯ್ ಮಾಡ್ತಾಯಿದ್ಲು. ನಾನು ತರಕಾರಿ ಎಲ್ಲ ಏನೇನು ಬೇಕು ತಗೊಂಡೆ. ಮತ್ತು ಅವಳಿಗೇನಾದರೂ ಎಗ್ ಬೇಕಾದರೆ ಅದನ್ನು ಕೂಡ ತೊಗೊತೀನಿ ನಾನು. ಅವಳಿಗೋಸ್ಕರ ಎಗ್ ಬೆಳಗ್ಗೆ ಒಂದು ತಿಂತಾಳೆ ಅವಳು ಅದು ಮಾತ್ರ ಇಷ್ಟಪಟ್ಟು ತಿಂತಾಳೆ. ಪೆಡಿಗ್ರಿ ಹಾಕಿದ್ರೆ ಬರೀ ಪೆಡಿಗ್ರಿ ತಿನ್ನಲ್ಲ ಅವಳು. ಅದಕ್ಕೋಸ್ಕರನೇ ಅದನ್ನು ತೊಗೊಂಡು ತರಕಾರಿನೂ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಸ್ಕೂಟ್ರಲ್ಲಿ ಕೂತ್ಕೊಂಡಿದ್ದಾಳೆ. ನೋಡಿ ತರಕಾರಿನೂ ತಿಂತಾಳೆ. ಗೆಣಸು ಮತ್ತು ಕ್ಯಾರೆಟು ಆಮೇಲೆ ಬೀನ್ಸು ಇದೆಲ್ಲ ಬೇಯಿಸಿ, ಆಮೇಲೆ ಕಳ್ಳಿ ನೀನು ಕಳ್ಳಿ. ಇಶುಪುಟಿ ಮಮ್ಮನ್ ತಿಂದ ಎಲ್ಲೋಡು, ಟಾಟಾ ಹೋಗೋಣ. ಕಿಕಿ ಡಾ ಡು ಡಿಂಕಿ ಕಿಕಿ ಕಿಕಿ ಡ್ರು ಡ್ರು ಹೋಗೋಣ, ಟಾಟಾ ಹೋಗೋಣ. ಮತ್ತೆ ಟಾಟಾ ಹೋಗೋಣ ಚಿನ್ನ. ಬಂಗಾರಿ ನೀನು ಬಂಗಾರಿ ಪುಟ್ಟಿ ನೀನು. ಅಯ್ಯೋ ಮೂತಿ ನೋಡು ಚಿನ್ನು, ಬಂಗಾರಿ ಮೂತಿ. ಲೋ 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 ಕಳ್ಳಿ ರೆಸ್ಟಿಂಗು. ಕಳ್ಳಿ ನೀನು ಕಳ್ಳಿ ಪುಟ್ಟಿ. ಇಲ್ಲೇ ಇರ್ತೀನಿ, ಎಲ್ಲ ಹೋಗಲ್ಲ. ಚಿತ್ರಾನ್ನ ಮಾಡೋಕ್ಕೆ ಮತ್ತು ದೇವ್ರ ಪೂಜೆಗೆ ನಿಂಬೆಹಣ್ಣು ಬೇಕಾಗುತ್ತೆ, ಅದು ತಗೊಂಡಿರೋದು. ಅದಾದಮೇಲೆ ಇಲ್ಲಿ ದೋಸೆ ಹಿಟ್ಟು ರೆಡಿ ಮಾಡಿದ್ದೀನಿ. ಭಾನುವಾರದ್ದೇ ಇದು ನಾನು ಶೇರ್ ಮಾಡ್ತಾ ಇರೋದು. ಇಷ್ಟೊಂದು ದೋಸೆ ಹಿಟ್ಟಿದೆ. ಮತ್ತು ಇನ್ನೂ ಒಂದು ಈ ಪಾತ್ರೆ ಅಷ್ಟು ಇನ್ನೂ ಹಿಟ್ಟನ್ನ ದೋಸೆ ಹಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇದು ನೋಡಿ ಬಿಸಿ ಬಿಸಿಯಾಗಿರೋ ಆಲೂಗಡ್ಡೆ ಪಲ್ಯ. ಕಡಾಯಿ ಬಾಣಲಿ ಎಲ್ಲ ತೊಳೆದು ಇಟ್ಬಿಟ್ಟೆ ನಾನು ಖಾಲಿ ಮಾಡಿ. ಪಲ್ಯನ ಬಾಣಲಿನಲ್ಲಿರೋದು ಇದಕ್ಕೆ ನಾನು ಶಿಫ್ಟ್ ಮಾಡಿದ್ದೀನಿ. ಬಿಸಿ ಬಿಸಿಯಾಗಿದೆ, ತುಂಬ ಅದ್ಭುತವಾಗಿದೆ. ಹೋಟ್ಲದ್ದು ಏನ್ರಿ ಇದು ಪಲ್ಯ ದೋಸೆ ತಿನ್ನೋದು, ಚಟ್ನಿ ದೋಸೆ ತಿನ್ನೋದು. ಮನೆಯಲ್ಲೇ ತ್ರಿಬ್ಬಲ್ ಅಷ್ಟು ರುಚಿ ಇದೆ, 3 ಪಟ್ಟು ಅಷ್ಟು ರುಚಿ ಇದೆ ಹೋಟ್ಲಿಗಿಂತ. ಇದು ತೆಂಗಿನಕಾಯಿ ಹುರಿಗಡಲೆ ಹಾಕಿ ಮಾಡಿರೋ ಚಟ್ನಿ ತುಂಬ ರುಚಿಯಾಗಿದೆ. ಆಮೇಲೆ ಆಲೂಗಡ್ಡೆ ಪಲ್ಯ ಮತ್ತು ದೋಸೆ, ಸೆಟ್ ದೋಸೆನಾದರೂ ಹಾಕ್ಬೋದು, ಪೇಪರ್ ದೋಸೆನಾದರೂ ಹಾಕ್ಬೋದು, ಘೀ ರೋಸ್ಟು, ಚಟ್ನಿ ಪುಡಿ ದೋಸೆ ಯಾವುದನ ಈ ಹಿಟ್ಟಲ್ಲಿ ಮಾಡ್ಬೋದು, ಪಡ್ಡೂ ಹಾಕ್ಬೋದು. ಇಷ್ಟು ಇವತ್ತಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿದ್ದೀನಿ. ನಮ್ಮ ಮನೆಯವರು ಇವಾಗ ಸ್ವಲ್ಪ ಅವರು ಕ್ಲೀನಿಂಗ್ ಮಾಡ್ತಾರೆ, ನಾನು ಕ್ಲೀನಿಂಗ್ ಮಾಡಬೇಕು. ದೇವ್ರ ಪೂಜೆ ಇನ್ನೂ ಆಗಿಲ್ಲ, 11:30 ಆಗುತ್ತೆ ಇವತ್ತು ಬ್ರೇಕ್ಫಾಸ್ಟ್ ಮಾಡೋದು. ಆದರೆ ಆಗಲಿ ಅಂದ್ಬಿಟ್ಟು ನಾನು ಬೇಗನೆ ಮಾಡಿಟ್ಬಿಟ್ಟೆ. ಯಾಕೆಂದರೆ ನಾನು ಬಟ್ಟೆ ಮಡ್ಚೋದು, ವಾಷಿಂಗ್ ಮಿಷಿನ್ಗೆ ಹಾಕೋದು, ಐರನ್ಗಳು ಮಾಡೋದು, ಮತ್ತು ರೂಮು ಮಂಚದ ಕೆಳಗಡೆ ಏನು ಟ್ರಾಲಿ ಎಲ್ಲ ಇಟ್ಟಿರ್ತೀನಲ್ವ, ಎಕ್ಸ್ಟ್ರಾ ಸ್ಟೋರೇಜ್ ಟ್ರಾಲಿ ಎಲ್ಲ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋದು, ಈ ಥರದ ಕೆಲಸ ಇರುತ್ತೆ. ಅವರು ಯುಟಿಲಿಟಿ ಸ್ವಲ್ಪ ಕ್ಲೀನ್ ಮಾಡ್ತಾರೆ. ಯುಟಿಲಿಟಿ ಅದನ್ನು ಸ್ವಲ್ಪ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀವಿ. ನಮಗೆ ಅದೇ ಒಂದು ಕ್ಲೀನಾಗಿದ್ದರೆ ಒಂದು ಚೇರಾದರೂ ಹಾಕ್ಕೊಂಡು ಕೂತ್ಕೊಳ್ಬೋದು, ಅಷ್ಟು ಖುಷಿ ಇರುತ್ತೆ. ಆಮೇಲೆ ಪೂಜೆ ಇನ್ನೂ ಮಾಡಿಲ್ವಲ್ಲ, ತುಳಸಿ ಗಿಡನ ಇಲ್ಲಿಟ್ಟಿದ್ದೀನಿ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಇವಾಗ 10:30 11 ಗಂಟೆ ಆಗಿರ್ಬೋದು, ಇನ್ನೂ ಸ್ವಲ್ಪ ಲೇಟೇ ಆಗುತ್ತೆ ನಮ್ಮ ತಿಂಡಿ ತಿನ್ನೋದು. ಭಾನುವಾರ ಹೀಗೇ ದೋಸೆ ಮಾಡಿದ್ರೆ ಬರೀ 2 ಟೈಮೇ ನಮಗೆ ಊಟ ಆಗುತ್ತೆ. ಬೆಳಗ್ಗೆ ಒಂದು 11:30ಗೆ ದೋಸೆ, ಮತ್ತು ಹಾಗೇನೆ ಒಂದು ರಾತ್ರಿ 7-8 ಗಂಟೆಗೆ ಮತ್ತೆ ದೋಸೆ. ಇಷ್ಟೇ, ಮತ್ತೇನು ಮಧ್ಯದಲ್ಲಿ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಯಾಕೆ ಮಾಡಿಬಿಟ್ಟು ಎಲ್ಲ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಏನು ಬೇಕೋ ಏನಿರುತ್ತೋ ಅದನ್ನು ತಿಂದ್ಬಿಟ್ಟು ಸ್ವಲ್ಪ ಆರಾಮಾಗಿ ಖುಷಿಯಾಗಿರೋದು. ಫ್ರೂಟ್ಸ್ ಎಲ್ಲ ಇರುತ್ತೆ, ಮತ್ತು ಸಮೋಸ ಏನಾದರೂ ಸಾಯಂಕಾಲ ತಿಂತಾ ಇರ್ತೀವಿ. ಹಾಗಾಗಿನೇ ನೋಡಿ ಇವಳದು ವಾಕಿಂಗ್ ಆಯಿತು, ಹೊರಗಡೆ ಸುತ್ತಾಡಿದ್ದಾಯಿತು, ಬೆಂಗಳೂರೆಲ್ಲ ನೋಡ್ಕೊಂಡು ಬಂದಳು, ತರಕಾರಿ ಹೋಟೆಲು ಎಲ್ಲ ನೋಡ್ಕೊಂಡು ಬಂದಳು. ಅಲ್ಲಿರೋರೆಲ್ಲ ಇವಳು ಫೋಟೋ ತಕ್ಕೊಂಡಿದ್ದು, ಬರೋರು ಹೋಗೋರೆಲ್ಲ ಇವಳನ್ನ ನೋಡಿ ಫೋಟೋ ತಕ್ಕೊಂಡಿದ್ದು ಬಂದು ಇವಾಗ ರೆಸ್ಟಿಂಗ್. ಅವಳು ವಾಕ್ ಮಾಡಿ ಸುಸ್ತಾಗಿದ್ದಾಳೆ. ಖುಷಿ ಆಯಿತು ಅವಳಿಗೆ, ತುಂಬ ಖುಷಿ ಇದ್ದಾಳೆ. ನೋಡ್ತಾ ಇದ್ದಾಳೆ ದಿವಾನ ಮೇಲೆ ಹತ್ತಲೋ ಬೇಡವೋ, ದಿವಾನ ಮೇಲೆ ಕೂತ್ಕೊಳ್ಳೋ ಬೇಡವೋ, ಇಲ್ಲ ನೆಲನ ಚೆನ್ನಾಗಿದೆಯಾ, ತಣ್ಣಗಿದೆ ನೆಲ, ಹೀಗೆ ಅವಳದು ಚಿಂತೆಗಳು. ಅವಳಿಗೊಂಥರ ಚಿಂತೆ ಪಾಪ, ಏನು ಮಾಡೋದು.
ಆಮೇಲೆ ಇನ್ನೊಂದು ಏನು ಹೇಳಿದ್ನಲ್ವ ನಾನು ಕ್ರಿಯೇಟಿವಿಟಿ ಅಂತ. ನನಗೆ ತುಂಬ ಚಿಕ್ಕ ವಯಸ್ಸಿಂದ ನಾನು 9th 10th ಸ್ಟ್ಯಾಂಡರ್ಡ್ ಇದ್ದಾಗಲಿಂದನೂ ಏನಾದರೂ ಸಮ್ಮರ್ ಹಾಲಿಡೇ ಬಂದರೆ 9th ಸ್ಟ್ಯಾಂಡರ್ಡಲ್ಲಿ ನಾನು ಒಬ್ಬರು ಆಂಟಿ ಇದ್ದರು, ಗೋವಾ ಆಂಟಿ. ಅದು ನನ್ನ ಫ್ರೆಂಡ್ ಮನೆ ಹತ್ತಿರ ಸ್ವಲ್ಪ ದೂರನೇ ಇತ್ತು, ವಾಕೇಬಲ್. ಅವಾಗೆಲ್ಲ ನಾವು ವಾಕ್ ಮಾಡಿಕೊಂಡೇ ಹೋಗಬೇಕು, ಸ್ಕೂಟ್ರು ವೆಹಿಕಲ್ಸ್ ಅಷ್ಟೊಂದು ಇರ್ತಾ ಇರಲಿಲ್ಲ ಮನೆಯಲ್ಲಿ. ಆಮೇಲೆ ಇನ್ನೊಂದೇನು ಸ್ವಲ್ಪ ದೂರನೇ ಇರ್ತಾಯಿತ್ತು. ಆದರೂ ನಾನು ನನ್ನ ಫ್ರೆಂಡ್ಸ್ನ ಕೇಳಿ ತಿಳ್ಕೊಂಡು, ಆವಾಗ ಮೊಬೈಲ್ ಇರ್ತಾ ಇರಲಿಲ್ಲ, ಫೋನ್ ಇರ್ತಾ ಇರಲಿಲ್ಲ, ಏನೂ ಇರ್ತಾ ಇರಲಿಲ್ಲ ರೀ. ಯಾವಾಗ ಅಂದರೆ ಒಂದು 95 94 ಇಯರ್, 94ನೇ ಇಸ್ವಿ ಅಂದ್ಕೊಳ್ಳಿ, 95 94. ಆವಾಗ ಆ ಟೈಮಲ್ಲಿ ಹೇಗಿತ್ತು ಪ್ರಪಂಚ ಅಂತ ನೀವು ತಿಳ್ಕೊಬೋದು. ಆವಾಗ ನಾನು ಹುಡ್ಕೊಂಡು ಹೋಗಿ ಆಮೇಲೆ ಕ್ಲಾಸಿಗೆ ಸೇರಿಕೊಂಡು ಆ ಗೋವಾಯಿಂದ ನಮ್ಮೂರಿಗೆ ಬಂದಿರೋ ಆಂಟಿ ಹತ್ರ ನಾನೆಲ್ಲ ಕಲ್ತ್ಕೊಳ್ತಾ ಇದ್ದೆ, ಫೀಸ್ ಎಲ್ಲ ಕೊಟ್ಟು. ಆವಾಗೇನೋ ಒಂದು 100 ರುಪೀಸೋ 200 ರುಪೀಸೋ ಫೀಸ್ ಇರ್ತಾಯಿತ್ತು. ನಾನವಾಗ ನಿಬ್ ಪೇಂಟಿಂಗ್ ಕಲ್ತ್ಕೊಂಡೆ, ಗ್ಲಾಸ್ ಪೇಂಟಿಂಗು, ಫ್ಯಾಬ್ರಿಕ್ ಪೇಂಟಿಂಗು, ಆಮೇಲೆ ಕರ್ಟನ್ ಹೊಲಿಯೋದು, ಬಾಸ್ಕೆಟ್ ಹೊಲಿಯೋದು, ಚಾರ್ಕೋಲ್ ಪೇಂಟಿಂಗು, ಎಲ್ಲ ಥರದ ಪೇಂಟಿಂಗ್ಸ್ನ ನನಗೆ ಆ ಗೋವಾಯಿಂದ ಬಂದಿರೋ ಆಂಟಿ ಚೆನ್ನಾಗಿ ಹೇಳಿಕೊಟ್ರು. ತುಂಬ ಚೆನ್ನಾಗಿ ನನಗೆ ಇದನ್ನು ಹೇಳಿಕೊಟ್ರು. ನಂಗೆ ತುಂಬ ಖುಷಿ ಅಂದರೆ ತುಂಬ ಖುಷಿ ಇತ್ತು. ಆಮೇಲೆ ಟೈಲರಿಂಗ್ ಕ್ಲಾಸಿಗೆ ಕೂಡ ಹೋಗ್ತಾ ಇದ್ದೆ. ನಾನು ಒಂದು ಲಾಂಗ್ ಫ್ರಾಕ್ ಗೌನ್ ಹೊಲ್ಕೊಂಡಿದ್ದೆ ಟೈಲರಿಂಗ್ ಕ್ಲಾಸಿಗೆ ಹೋಗ್ಬಿಟ್ಟು. ಆವಾಗ ಅದನ್ನು ಹಾಕ್ಕೊಂಡು ನಾನು ಕಾಲೇಜ್ಗೆ ಹೋಗಿದ್ದೆ. ಆವಾಗ ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ, ಸ್ಕೂಲೇ ಅಂದ್ಕೊಳ್ತೀನಿ, ಸ್ಕೂಲ್ ಹೌದು, ಕಾಲೇಜಲ್ಲ. ಯಾಕೆಂದರೆ ಕಾಲೇಜ್ ಆದಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಡಿವೈಡ್ ಆಗಿಬಿಟ್ಟಿದ್ರು, ಬೇರೆ ಬೇರೆ ಕಡೆ ಹೋಗಿದ್ರು ಅವರು. ಸ್ಕೂಲಲ್ಲಿನೇ ನನ್ನ ಫ್ರೆಂಡ್ಸ್ ಇಬ್ಬರು ನನ್ನ ಗೌನ್ ನೋಡಿಬಿಟ್ಟು ನನಗೆ ಕೇಳಿದ್ರು, ಎಲ್ಲಿ ಹೊಲಿಸಿದೀಯಾ, ಎಲ್ಲಿ ತಗೊಂಡೆ ಹೇಳು, ಬೆಳಗಾಮಿಗೆ ಹೋಗಿ ತಗೊಂಡ, ಎಲ್ಲಿ ತಗೊಂಡೆ ಅಂತ ಕೇಳಿದ್ರು. ಆಮೇಲೆ ನಾನು ಹೇಳಿದೆ, ಇಲ್ಲ ನಾನೇ ಹೊಲ್ಕೊಂಡಿರೋದು, ನಾನು ಟೈಲರಿಂಗ್ ಕ್ಲಾಸ್ ಜಾಯ್ನ್ ಆಗಿದ್ದೀನಿ ಅಂತ ಹೇಳಿದೆ. ಹೌದಾ ಅಂತ ಅವ್ರು ಖುಷಿಪಟ್ಟು, ಇಷ್ಟು ಚೆನ್ನಾಗಿ ಹೊಲಿತೀಯನ್ಲೇ ನೀನು, ನಮಗೂ ಹೊಲ್ಕೊಡ್ಕಣೆ ಪ್ಲೀಸ್ ಅಂತ, ನಾವು ಬಟ್ಟೆ ತಂದು ಕೊಡ್ತೀವಿ, ನೀನು ಬೇಕಂದರೆ ದುಡ್ಡು ತಗೋ ಅದಕ್ಕೆ ಅಂತ ಹೇಳಿ ಅವ್ರು ಫೀಸ್ ಕೂಡ ಬೇಡ ಅಂದರು. ಫೀಸ್ ಕೊಟ್ಟರು, ನನಗೆ ಡ್ರೆಸ್ ಮೆಟೀರಿಯಲ್ಲು ಎಲ್ಲ ತೊಗೊಂಬಂದು ಕೊಟ್ಟರು, ಅದಕ್ಕೆ ಏನೇನು ಬೇಕು ಎಲ್ಲ ತಂದು ಕೊಟ್ಟರು. ನನ್ನ ಇಬ್ಬರು ಫ್ರೆಂಡ್ಸ್ಗೆ ಕೂಡ ನಾನು ಒಂದು ಲಾಂಗ್ ಫ್ರಾಕ್ ಗೌನ್ನ ಹೊಲ್ಕೊಟ್ಟಿದ್ದೆ. ಲಾಂಗ್ ಫ್ರಾಕು ತುಂಬ ಚೆನ್ನಾಗಾಗಿತ್ತು, ಒಂಥರ ಫ್ರಿಲ್ಸ್ ಎಲ್ಲ ಇಟ್ಟು ತುಂಬ ಚೆನ್ನಾಗಿ ಹೊಲಿದಿದ್ದೆ. ಆಮೇಲೆ ನನಗೆ ಅದಕ್ಕೆ ಆಮೇಲೆ ಸಪೋರ್ಟ್ ಸಿಗಲಿಲ್ಲ ಮನೆಯಲ್ಲಿ, ವಾತಾವರಣದಲ್ಲಿ. ಟೈಲರಿಂಗ್ ಮೆಷಿನ್ ಎಲ್ಲ ತೊಗೊಂಬಂದು ಕೊಟ್ಟಿದ್ರು ಅಮ್ಮನ ಮನೆಯಲ್ಲಿ ಹೊಲಿಯೋದಕ್ಕೆ. ಆಮೇಲೆ ಮದುವೆ ಆಯಿತು. ಮದುವೆ ಆದ ನಂತರ ಗೊತ್ತಲ್ವ, ಮದುವೆನಲ್ಲಿ ಜಾಯಿಂಟ್ ಫ್ಯಾಮಿಲಿ, ಗಂಡ ಮಕ್ಕಳು, ಅವರು ಇವರು ಬರೋರು ಹೋಗೋರು ಅಂದರೆ ಬರೀ ಅವ್ರ ಚಾಕ್ರಿ ಮಾಡೋದ್ರಲ್ಲೇ ಆಗೋಗುತ್ತೆ. ಆಮೇಲೆ ಏನೂ ಸಿಗಲಿಲ್ಲ, ಸಪೋರ್ಟ್ ಸಿಗಲಿಲ್ಲ. ಅದಾದಮೇಲೆ ಮಕ್ಕಳಿಬ್ಬರಾದಾಗ ಒಂದು ಸಾರಿ ನಾನು ತವ್ರ ಮನೆಗೆ ಬಂದಿದ್ದೆ. ಒಂದು 15-20 ದಿವಸನ ಒಂದು ತಿಂಗಳಿದ್ದೆ. ಆವಾಗ ನಾನು ಮನೆಯಲ್ಲಿ ಏನು ಬರೀ ಅಡುಗೆ ಕೆಲಸ ಮನೇಲೂ ಕೆಲಸ ಮಾಡ್ತಾಯಿದ್ದೆ, ನಮ್ಮ ಅಮ್ಮನ ಮನೆಯಲ್ಲಿ ಮಾಡಿಬಿಟ್ಟು. ಆಮೇಲೆ ನಮ್ಮ 2ನೇ ಅತ್ತಿಗೆನ ಕರ್ಕೊಂಡು ಟೈಲರಿಂಗ್ ಕ್ಲಾಸಿಗೆ ಹೋಗ್ತಾಯಿದ್ದೆ. ಮನೇಲೇ ಕೂತು ಬೇಜಾರಾಗುತ್ತೆ, ಇಲ್ದಿರೋ ಯೋಚನೆಗಳು ತಲೆಯಲ್ಲಿ ಹೋಗುತ್ತೆ, ಟೈಮ್ ವೇಸ್ಟ್ ಮಾಡಬಾರ್ದಂತು. 2 ಮಕ್ಕಳು ಆದಮೇಲೆ ಇವನ್ ಕೂಡ ಯಾವಾಗ 2005 8 ಗೊತ್ತಿಲ್ಲ, ಆವಾಗ ನಾನು ಮತ್ತೆ ನಮ್ಮ ಅಮ್ಮನ ಮನೆಯಲ್ಲಿ ಇನ್ನೊಂದು ಕಡೆ ಟೈಲರಿಂಗ್ ಕ್ಲಾಸಿಗೆ ಹೋದೆ. ನಮ್ಮ 2ನೇ ಅಣ್ಣನ ಕೇಳಿಬಿಟ್ಟು, ಇಲ್ಲಿದೆ ನೋಡು, ಅಲ್ಲಿ ಹೇಳ್ತಾರೆ ಒಬ್ಬರು ಆಂಟಿ ಅಂದ. ಆವಾಗ ನಮ್ಮ ಅಣ್ಣನಿಗೂ 2ನೇ ಅಣ್ಣನ ಕೇಳಿ ನಮ್ಮ 2ನೇ ಅತ್ತಿಗೆನ ಕರ್ಕೊಂಡು ಹೋಗ್ತಾಯಿದ್ದೆ. ಆಮೇಲೆ ಹೊಲಿಗೆ ಮಷಿನ್ ನಂದೇ ಇತ್ತಲ್ವ, ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಲ್ತಿರೋದೇ ಇತ್ತು ಹೊಲಿಗೆ ಮಷಿನ್ ಅಮ್ಮನ ಮನೆಯಲ್ಲಿ. ಆಮೇಲೆ ಅಲ್ಲಿ ಹೊಲಿದ್ಬಿಟ್ಟು ಮತ್ತೆ ಮನೆಗೆ ಬಂದಾಗ ಏನು ಹೋಮ್ವರ್ಕು ಪ್ರಾಕ್ಟಿಕಲ್ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ನಾನು ಮಾಡ್ತಾಯಿದ್ದೆ, ನಮ್ಮ ಅತ್ತಿಗೆನೂ ಮಾಡ್ತಾಯಿದ್ರು. ನಮ್ಮಮ್ಮ ಅವಾಗ ಏನಂದರು, ಅಯ್ಯೋ ನೀನು ಗಂಡನ ಮನೆಯಲ್ಲಿರೋಳು, ಮದುವೆ ಆದಮೇಲೆ ಇಲ್ಲಿ ಬಂದು ಹೊರಗಡೆ ಹೋಗಿ ಬರ್ತಾಯಿದ್ರೆ ಕಲ್ತ್ಕೊಳ್ಳೋದು ಮಾಡಿದ್ರೆ ಅಕ್ಕಪಕ್ಕದ ಜನ ಏನು ಅಂದ್ಕೊಳ್ತಾರೆ, ಅವ್ರು ಏನು ಅಂದ್ಕೊಳ್ತಾರೆ, ಇವ್ರೇನು ಅಂದ್ಕೊಳ್ತಾರೆ, ಹಾಗೆ ಹೀಗೆ ಮನೆ ಮರ್ಯಾದೆ ಹೋಗುತ್ತೆ, ಅದು ಇದು ಅಂತ ಹೇಳಿ ನನ್ನ ತಲೆನಲ್ಲಿ ಇಲ್ದಿರೋ ಹುಳಗಳ್ನೆಲ್ಲ ಬಿಟ್ಬಿಟ್ಟು ಆಮೇಲೆ ಬಿಡಿಸೇ ಕೊನೆಗೆ. ನಮ್ಮಮ್ಮಂಗೆ ಇಷ್ಟ ಆಗಲಿಲ್ಲ, ಒಂಥರ ಮುಖ ಮಾಡೋದು, ಒಂಥರ ನನಗೆ ಇರಿಟೇಟ್ ಆಗೋ ಥರ ಮಾಡೋದು, ನನಗೆ ಬೇಜಾರಾಗೋ ಥರ ಬಿಹೇವ್ ಮಾಡಿದ್ರು. ಅದಕ್ಕೇ ನಾನು ಆಮೇಲೆ ಬಿಟ್ಬಿಟ್ಟೆ ಬೇಡ ಅಂತ. ಯಾಕೆ ಸುಮ್ಮನೆ ಇವ್ರ ಮರ್ಯಾದೆ ನಾನು ತೆಗಿಯೋಕೆ ನನಗೇನೂ ಅಧಿಕಾರ ಇಲ್ಲ. ತವ್ರ ಮನೆಗೆ ಯಾವಾಗ್ಲೂ ಒಳ್ಳೇದಾಗಲಿ, ನನ್ನಿಂದ ಯಾರಿಗೂ ಕೆಟ್ಟದಾಗಬಾರ್ದು, ನನ್ನಿಂದ ನಮ್ಮ ಅಣ್ಣ ಅಂದ್ರಿಗೂ ನಮ್ಮ ಅಮ್ಮನಿಗೂ ಯಾರಿಗೂ ಕೆಟ್ಟದಾಗೋದು ಬೇಡಪ್ಪ, ನನಗೇನಕ್ಕೆ ಬೇಕು, ನಂದಿಷ್ಟೇ ಜೀವನ ಬಿಡು ಅಂದ್ಕೊಂಡು ಮತ್ತೆ ನಾನು ಕ್ಲಾಸ್ ಬಿಟ್ಟೆ. ನಂದು ಎಲ್ಲ ಲಾಸ್ ಆಯಿತು. ನಾನೇನು ಬಟ್ಟೆಗಳು ತೊಗೊಂಡಿದ್ದೆ, ಏನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ಅದು ಡಿಸ್ಕಂಟಿನ್ಯೂ ಆಯಿತು. ಮತ್ತು ಅಗೇನ್ ಗಂಡನ ಮನೆಗೆ ಬಂದು ಅದೇ ಮಕ್ಕಳನ್ನ ಬೆಳೆಸೋದು, ಸ್ಕೂಲಿಗೆ ಕಳಿಸೋದು, ಅವ್ರನ್ನ ರೆಡಿ ಮಾಡೋದು, ಮನೆಯಲ್ಲಿರೋರ್ದು ಅತ್ತೆ ಮಾವ ಅವ್ರದ್ದು ಇವ್ರದ್ದು ಚಾಕರಿ ಮಾಡೋದ್ರಲ್ಲೇ ಜೀವನ ಆಗಿ ಇವಾಗ ನನಗೆ ತುಂಬ ರಿಗ್ರೆಟ್ಸ್ ಆಗುತ್ತೆ, ಬೇಜಾರಾಗುತ್ತೆ ನನಗೆ. ಇವಾಗ ನೋಡಿ, ನನಗೆ ಏನಾದರೂ ದುಡ್ಡು ಬೇಕು, ಒಂದು 10,000 ಒಂದು 20,000 ಬೇಕು ಅಂದರೆ
ಯಾರಾದರೂ ಸೊಸೈಟಿನಲ್ಲಿ ಇರೋರಾಗಲಿ ನಮ್ಮ ಅಮ್ಮನ ಮನೆ ಅಕ್ಕಪಕ್ಕದ ಇರೋರಾಗಲಿ ಯಾರಾದರೂ ನನಗೆ ತಂದು ಕೊಡ್ತಾರಾ, ಯಾರಾದರೂ ಸಹಾಯ ಮಾಡ್ತಾರಾ, ಅದೇ ನನಗೆ ಒಂದು ವಿದ್ಯೆ ಇದ್ದಿದ್ರೆ ನಾನು ಕೋರ್ಸ್ನ ಕಂಪ್ಲೀಟ್ ಮಾಡಿಕೊಂಡು ನಾನು ಒಂದು 2 ಸ್ಟಿಚಿಂಗ್ ಮಷಿನ್ ಇಟ್ಕೊಂಡು ಕೂತಿದ್ರು, ಹೊಲಿಗೆ ಮಷಿನ್ ಇಟ್ಕೊಂಡು ಕೂತಿದ್ರು ನನಗೆ ಒಂದು ಖುಷಿ ಇರ್ತಾಯಿತ್ತು. ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ತೀನಲ್ಲ, ಯಾರ ಹತ್ರನೂ ಕೈ ಚಾಚಬಾರ್ದ್ರಿ. ಹೆಣ್ಮಕ್ಳು ಎಷ್ಟೇ ಕೋಟಿ ಇರಲಿ, ನಿಜ ಹೇಳ್ತೀನಿ, ನನ್ನ ಅನುಭವ ಹೇಳ್ತೀನಿ, ಯಾರೂ ಕೈ ಚಾಚಬಾರ್ದು. ಒಂದಲ್ಲ ಒಂದು ದಿವಸ ಇವತ್ತು ನಾವು ಚೆನ್ನಾಗಿರ್ತೀವಿ, ನಾಳೆ ಇದೇ ಥರ ನಾವು ಹೀಗೆ ಎಲ್ಲರೂ ನಮ್ಮ ಜೊತೆ ಚೆನ್ನಾಗಿರ್ತಾರೆ, ಗಂಡ ಮಕ್ಕಳು ತಂದೆ ತಾಯಿ ಅಂತ ಖಂಡಿತವಾಗ್ಲೂ ಹೇಳಲ್ಲ. ಏಕೆಂದರೆ ಬಿಸಿಲುಗಾಲನೂ ಇದೆ, ಮಳೆಗಾಲನೂ ಇದೆ, ಬಿರುಗಾಳನೂ ಇದೆ, ಚಂಡಮಾರುತನೂ ಇದೆ. ಪ್ರಕೃತಿ ಅಂದಮೇಲೆ ಎಲ್ಲನೂ ಇದೆ ಅಲ್ಲ, ಗೊತ್ತಿದೆ ಅಲ್ವಾ? ಹಾಗೆಯೇ ನಮ್ಮ ಕೈಕಾಲು ಎಷ್ಟು ದಿವಸ ನಮ್ಮ ಜೊತೆ ಚೆನ್ನಾಗಿರುತ್ತೆ ಅಂತ ನಮಗೂ ಗೊತ್ತಿಲ್ಲ. ಅದು ಒಂದು ದಿವಸ ಸೌದು ಶಕ್ತಿ ಕಳ್ಕೊಳ್ಳುತ್ತೆ. ಅದಕ್ಕೇ ಫೈನಾನ್ಷಿಯಲಿ ನಾವು ಸ್ಟ್ರಾಂಗ್ ಆಗಿರಬೇಕು. ಇದೇ ನೋಡಿ ನಾನು ಹೊಲ್ಕೊಂಡಿರೋ ಬಟ್ಟೆ, ನಾನೇ ಸ್ಟಿಚಿಂಗ್ ಮಾಡ್ಕೊಂಡಿರೋದು. ಆಮೇಲೆ ಅದರಲ್ಲಿ ಮಿಕ್ಕಿರೋ ಬಟ್ಟೆಯಿಂದ ಬ್ಯಾಗ್ ಹೊಲಿದಿದ್ದೀನಿ. ಆಮೇಲೆ ಹೇರ್ಗೆ ಬೋ ಕೂಡ ಹೊಲಿದಿದ್ದೀನಿ. ಚೂಡಿದಾರಲ್ಲಿ ಮಿಕ್ಕಿರೋ ಬಟ್ಟೆಯಿಂದ ಒಂದು ಬ್ಯಾಗು ಮತ್ತು 2 ಹೇರ್ ಬೋ ನಾನು ಹೊಲ್ಕೊಂಡಿದ್ದೀನಿ. ಸೊ ಹೆಣ್ಮಕ್ಳಿಗೆ ದಯವಿಟ್ಟು ಎಲ್ಲ ತಂದೆ ತಾಯಂದ್ರಿಗೆ ಕೈ ಮುಗಿದು ಕೇಳ್ತೀನಿ, ಸಪೋರ್ಟ್ ಮಾಡಿ, ವಿದ್ಯೆ ಕಲಿಸಿ, ಒಳ್ಳೆ ವಿದ್ಯೆ ಕಲಿಸಿ. ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೆಣ್ಮಕ್ಳನ್ನ ಬಿಡಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.